ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ 2ನೇ ದಿನ ಸ್ಟಾರ್ಟ್ ಆಯಿತು. ನಿನ್ನೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನಿನ್ನೆದೆಲ್ಲ ನಾನು ಇಲ್ಲಿ ಬಂದಿದ್ದು ಉಳ್ಕೊಂಡಿದ್ದೆಲ್ಲ. ಇವತ್ತು 2ನೇ ದಿನ. ಮೊದಲು ಇಲ್ಲಿ ಲೆಮನ್ ಟೀ ಕುಡಿದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇಲ್ಲಿ ನೋಡ್ರಿ, ನಾ ಇದ್ದು ಟೆಂಟ್ ಇದೆ. ಟೆಂಟ್ ಏನಿಲ್ಲ ಅಂದ್ರೆ ಒಂದು 200 ಬೆಡ್ ಅದಾವ. 200 ಬೆಡ್ ಅಂದ್ರೆ ಇಂಥವು 4 ಸೆಟ್ ಅದಾವ. ಟಾಯ್ಲೆಟ್, ಬಾತ್ರೂಮ್ ಎಲ್ಲ ವ್ಯವಸ್ಥೆ ಮಸ್ತ್ ಮಾಡ್ಯಾರ. ನೀರಿಗಂತೂ ಕಡಿಮೆ ಇಲ್ಲ. ಆರಾಮಾಗಿ ಒಬ್ಬೊಬ್ಬರೇ 10 ಟಾಯ್ಲೆಟ್ ಯೂಸ್ ಮಾಡಿದ್ರು ಏನೂ ಕಡಿಮೆ ಪ್ರಾಬ್ಲಮ್ ಆಗಲ್ಲ. ಇವೆಲ್ಲ ಸೆಡ್ ಮಾಡ್ಯಾರ. ಒಂದು ಸ್ವಲ್ಪ ಚಳಿ ಬರಲ್ಲ ಒಳಗೆ. ಹೊರಗಡೆ 9 ಡಿಗ್ರಿ ಸೆಲ್ಸಿಯಸ್ ಅದ. ಅದ್ರ ಸಹಿತ ಒಳಗಡೆ ಒಂದು ಚೂರು ಚಳಿ ಬರಲ್ಲ. ಎಲ್ಲ ವ್ಯವಸ್ಥೆ ಮಸ್ತ್ ಮಾಡಿದೆ. ಎಲ್ಲ ಕಡೆ ಕ್ಲೀನ್ ಇಟ್ಟಾರ. ಇಲ್ಲಿ ಉಳ್ಕೊಳ್ಳೋದ್ರ ಬಗ್ಗೆ ಯಾವುದೇ ಟೆನ್ಷನ್ ಬೇಡ ನಮಗೆ. ಯಾರಿಗೂ ನಾವು ಉಳ್ಕೊಂಡದ್ದು ಟೆಂಟ್ ಇದೆ, ಶೆಡ್ ಇದೆ. ಇದು 26ನೇ ಸೆಕ್ಟರ್ ಅಲ್ಲ, 28 ಇರ್ಬೋದು ಮೋಸ್ಟ್ಲಿ. ನನಗೆ ಅಷ್ಟೊಂದು ಅಂದಾಜಿಲ್ಲ, ಗೊತ್ತಿಲ್ಲ. ಆದರೆ ಇಲ್ಲೆಲ್ಲ ಬಾತ್ರೂಮ್ ನೋಡಿ ಯಾವ ಥರ ಕ್ಲೀನ್ ಮಾಡ್ತಾರೆ. ಡೈಲಿ ಕ್ಲೀನ್ ಮಾಡ್ತಾರೆ. ಟಾಯ್ಲೆಟ್ ಅದೆಲ್ಲ ಎಲ್ಲ ಕಡೆ ಔಟ್ಸೈಡ್ ಎಲ್ಲ ಕಡೆ ಮಾಡ್ಯಾರ. ಇದು ಎಂಟ್ರೆನ್ಸ್ ಗೇಟ್. ನಾವು ರೈಲ್ವೆ ಇದರಿಂದ ಪ್ರಯಾಗರಾಜ್ ರೈಲ್ವೆ ಸ್ಟೇಷನ್ದಿಂದ ಈ ಕಡೆ ಬಂದಿದ್ದು. ಈ ಕಡೆ ಒಳಗೆ ಎಂಟ್ರ್ ಆಗತ್ತೀವಿ. ಎಲ್ಲ ಕಡೆ ಅಗ್ನಿಶಾಮಕ ಗಾಡಿಗಳು ಅದಾವೆ. ಮುಂಜಾನೆ ಒಂದು 8ರಿಂದ ರಶ್ ಸ್ಟಾರ್ಟ್ ಆಗ್ತದೆ. 7 ತನಕ ಯಾರು ಅಷ್ಟೊಂದು ಚಳಿ ಜಾಸ್ತಿ ಇರ್ತದೆ, ಹಿಂಗಾಗಿ ಸ್ನಾನ ಮಾಡಕ್ಕೆ ಬರಲ್ಲ. 7 ಗಂಟೆ 8 ಗಂಟೆಯಿಂದ ರಶ್ ಸ್ಟಾರ್ಟ್ ಆಗ್ತದೆ. ಮತ್ತು ಈ ಫೂಲ್ನ ದಾಟಿ ಹೋಗ್ಬೇಕು. ತ್ರಿವೇಣಿ ಸಂಗಮ ಅಲ್ಲೇ ಸ್ನಾನ ಮಾಡ್ಬೇಕಂದ್ರೆ ಈ ಫೂಲ್ ದಾಟಿ ಹೋಗ್ಬೇಕು. ಈ ಪೀಪಾ ಫೂಲ್ ಅತ್ತಾರ ಇವಕ್ಕೆಲ್ಲ. ಇಂಥವು ಏನಿಲ್ಲ ಒಂದು 16-18 ಫೂಲ್ ಅದಾವ. ಇದು ದಾಟಬೇಕಂದ್ರೆ ನಿಮ್ಗೆ 1 ಕಿಲೋಮೀಟ್ರ್ ಹೋಗ್ಬೇಕು. ಯಮುನಾ ನದಿ ದಾಟಬೇಕಂದ್ರೆ, ಇದು ಗಂಗಾ ನದಿ ದಾಟಬೇಕಂದ್ರೆ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಆಚೆ ಕಡೆ. ನಾವು ಬದುಕಿದ ಮುಂಚೆ 1 ವಾರ ಯಾವ ಫುಲ್ ಆನ್ ಇರಲಿಲ್ಲ. ನಾ ಬಂದಮೇಲೆ ಇಲ್ಲಿ 30ನೇ ತಾರೀಕು ನಾ ಇಲ್ಲಿ ಫುಲ್ ಹತ್ರ ಬಂದಿದ್ದೀನಿ. 30ನೇ ತಾರೀಕು ಓಪನ್ ಮಾಡಿದ್ರು ಫುಲ್. ಬರೀ ಈಗ 28ನೇ ಸೆಕ್ಟರ್ದಿಂದ ಫುಲ್ ಓಪನ್ ಅದ. ಮತ್ತು 24ನೇ ಸೆಕ್ಟರಿಂದ ರಿಟರ್ನ್ ಅದ. ಒಂದು ಒನ್ ವೇ 2, ಒಂದು ಹೋಗೋಕ್ಕೆ ಒಂದು ಬರೋಕ್ಕೆ 2 ಅದಾವ. ಮತ್ತು ಇನ್ನು VIP ಪೂಲ್ಗಳು ಬೇರೆ ಅದಾವ. ಅವಕ್ಕೆಲ್ಲ ವ್ಯಾನ್ಗಳು ಹೋಗ್ಬೇಕು. ಇಲ್ಲಂತೂ ಫುಲ್ ಜಾಗ ಅದ. ಎಲ್ಲಿ ಬೇಕಾದ್ರೆ ಸ್ನಾನ ಮಾಡಿ ಆರಾಮಾಗಿ ನಾವು ಲೇಡೀಸ್ಗೆ ಡ್ರೆಸ್ ಚೇಂಜ್ ಮಾಡ್ಕೊಳಕ್ಕೆಲ್ಲ ಬಾಕ್ಸ್ ಮಾಡ್ಯಾರ. ಅವ್ರಿಗೆ ಯಾರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಆರಾಮಲ್ಲಿ ಬಾಕ್ಸಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೋಬೋದು. ಮತ್ತು ಎಲ್ಲಿ ಬೇಕಾದಲ್ಲಿ ಖಾಲಿ ಜಾಗ ಅದ. ಎಲ್ಲೂ ಗಲೀಜು ಕಾಣಿಸಲ್ಲ ನಿಮ್ಗೆ. ಆರಾಮಾಗಿ ನೀವು ಅಕಸ್ಮಾತ್ ನಿಮ್ದು ಸ್ವಂತ ಟೆಂಟ್ ತಂದಿದ್ರಂದ್ರೆ ಆರಾಮ್ ಟೆಂಟ್ ಹಾಕ್ಕೊಂಡು ಆರಾಮಿಲ್ಲಿ ರೆಸ್ಟ್ ಮಾಡ್ಬೋದು. ಆದರೆ ಇಲ್ಲಿ ಓಪನ್ದಾಗ ಇರೋದಂದ್ರೆ ಒಂದು ಸ್ವಲ್ಪ ಚಳಿ ಬರ್ತದೆ, ಹೀಗಾಗಿ ಅಲ್ಲಿ ವ್ಯವಸ್ಥೆ ಮಾಡ್ಯಾರ. ಬರೀ ಈಗ ಬ್ರಿಡ್ಜ್ ದಾಟಿ ಆ ಕಡೆ ಹೋಗಿ ತ್ರಿವೇಣಿ ಸಂಗಮದ ಸ್ನಾನ ಮಾಡ್ಕೊಂಬರೋಣ. ಇವತ್ತೇ ಓಪನ್ ಮಾಡ್ಯಾರ. ನಿನ್ನೆ ಅದು ಓಪನ್ ಇರಲಿಲ್ಲ. 27 ತಾರೀಕು ಓಪನ್ ಇರಲಿಲ್ಲ. 29, 30ನೇ ತಾರೀಕು ಓಪನ್ ಮಾಡ್ಯಾರ. ಯಾಕಂದ್ರೆ ಅದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತಲ್ಲ, ಹಂಗಾಗಿ ಓಪನ್ ಮಾಡಿರಲಿಲ್ಲ. ನಡ್ರಿ ಸ್ನಾನ ಮಾಡಿಕೊಂಡು ಈ ಬ್ರಿಡ್ಜ್ ಎಲ್ಲ ನಾನು ನಿಮಗೆ ತೋರಿಸ್ತೀನಿ ಹೆಂಗದ ಅಂತೇಳಿ. ಬರೀ ಹೋಗೋಣ. ಇದರಲ್ಲಿ 2 ಚಾಲು ಇಟ್ಟಿರೋದು. 28 ಸೆಕ್ಟರಿಂದ ಒಳಗಡೆ ಹೋಗ್ಬೇಕು, ಮತ್ತು 27 ಸೆಕ್ಟರಿಂದ ಹೊರಗಡೆ ಬರಬೇಕಷ್ಟೇ. ಅದು ಲಿಮಿಟೆಡ್ ಅಷ್ಟೇ. ಒಂದು 12 ಗಂಟೆ 1 ಗಂಟೆವರೆಗೂ ಇರಬೇಕು ಮಾತ್ರ. ಬೇಗ ಹೋಗಿ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ನೋಡಿ, ರಶ್ನಾಗ ಏನು ರಶ್ ಇರಲಿಲ್ಲ. ಮುಂಜಾನೆ ಅಂತೂ ಇಲ್ಲ ರಶ್ ಇದೆಲ್ಲ ನೋಡ್ರಿ. ಭಾಳ ರಶ್. ಏನು ಮಾಡಿ ಏನಿರತ್ತೆ ಹೋಗುತ್ತೆ. ಇದನ್ನು ಅಲ್ಲಿ ತೋಟಂತೆ ಹೋಗುತ್ತೆ. ಒಂದೊಂದ್ಸಲ ಏನದ ಪೂರ್ತಿ ಅಲ್ಲಿ ನೋಡ್ರಿ ಟವರ್ ಕಾಣಲ್ಲ, ಅದಕ್ಕಿಂತ ಮ್ಯಾಲ ನೀರು ಬರ್ತಾವ ಅಂತ. ಒಂದೊಂದ್ಸಲ ಪೂರ್ತಿ ಇದು ಪ್ರವಾಹ ಬಂದಾಗ ಅಲ್ಲಿ ಟವರ್ ಕಾಣ್ತದಿಲ್ಲ, ಟವರ್ಗಿಂತ ಮ್ಯಾಲ ನೀರು ಬರ್ತಾವಂತ. ಅದು ಬೇಸ್ಮೆಂಟ್ ನೋಡ್ರಿ, ಅದೆಷ್ಟು ಮಾಡ್ಯಾರ. ಅದೇನಿಲ್ಲಾದ್ರೂ ಒಂದು 50 ಫೀಟರ್ ಇರ್ಬೋದು ನನ್ನ ಅಂದಾಗ. ಇದರಿಂದ ಕಾಣಿಸಲ್ಲ ಅಷ್ಟು.
ಇಲ್ಲಿಂದ ನಿಮ್ಮ ಬೈಕ್ ಸಿಗ್ತಾವ. ಜುನಾಖಾಡ ಅಂತೇಳಿ ಅದ ನಾಗಸಾಧು ಬಾಬುಗಳಿದ್ದು ಜುನಾಖಾಡ ತನ ನೀವು ಬೈಕ್ ಸಿಗ್ತಾರ, ಹುಡುಗರು ಸಿಗ್ತಾರ, ಬೈಕಲ್ಲಿ ಹೋಗ್ಬೋದು ಆರಾಮಾಗಿ. ಯಾಕೆಂದ್ರೆ ಇಲ್ಲಿಂದ 3-3.5 ಕಿಲೋಮೀಟರ್ ಅದ. ನಡ್ಕೊಂತ ಹೋಗೋದ್ರೆ ತುಂಬಾ ಕಷ್ಟ ಆಗ್ತದೆ. ಯಾಕಂದ್ರೆ ಅಲ್ಲಿ ಬೇರೆ ತಿರುಗಾಡಬೇಕು, ನೋಡಬೇಕು, ಅವಾಗ ಕಷ್ಟ ಆಗ್ತದೆ. ಹಿಂಗಾಗಿ ಇಲ್ಲಿ ತ್ರಿವೇಣಿ ಸಂಗಮ ಕೊಂಟಿನಿ, ಅಲ್ಲಿ ಸ್ನಾನ ಮಾಡ್ಕೊಂಡು ಮತ್ತೆ ಆಮೇಲೆ ನಾಳೆ ನೋಡೋಣ. ಎಲ್ಲ ಕಡೆ ನಿಮಗೆ ಈಗ ಟೆಂಟ್ ಸಿಗ್ತಾರೆ. ಎಲ್ಲ ಕಡೆ ಸಾಧುಗಳು ಕೂತಿರೋದು ಎಲ್ಲ ಕಡೆ ನಿಮ್ಗೆ ಕಾಣಿಸ್ತಾರ. ಈಗ ಇಷ್ಟೊಂದು ರಶ್ ಏನಿಲ್ಲ, ಬಟ್ ಆದರೂ ಒಂದು ಸ್ವಲ್ಪ ದೊಡ್ಡ ರೋಡ್ ಇದ್ದಾಗ ಒಂದು ಸ್ವಲ್ಪ ರಶ್ ಕಡಿಮೆ ಅನಿಸ್ತದೆ. ಈ ಚಿಕ್ಕ ರೋಡಲ್ಲಿ ಕೂಲ್ ಮೇಲೆ ಬರ್ಬೇಕಾದ್ರೆ ರಶ್ ಜಾಸ್ತಿ ಅನಿಸ್ತದೆ ನಿಮ್ಗೆ. ಮತ್ತು ಕ್ಲೀನಿಂಗ್ ಅಂತೂ ಫುಲ್ ಭಾಳ ಕ್ಲೀನಿಂಗ್ ಮಾಡ್ತಾರೆ. ಎಲ್ಲ ಏನೇ ಬಿದ್ದರೂ ಸಹಿತ ಅವಾಗಿಂದ ಅವಾಗೆ ಕ್ಲೀನ್ ಮಾಡ್ತಾರೆ. ಇಲ್ಲಿ ಏನು ನಿಮ್ಗೆ ಒಂಚೂರು ಗಲೀಜು ಕಾಣಲ್ಲ, ನೋಡ್ಬೋದು. ಇಲ್ಲಿ ಮುಳ್ಳಿನ ಮೇಲೆ ಮಲ್ಕೊಂಡಿರೋ ಬಾಬಾಗಳು ಭಾಳ ಮಂದಿ ಸಿಗ್ತಾರೆ ನಿಮ್ಗೆ. ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಎಲ್ಲ 1 ಕಿಲೋಮೀಟರ್ ಒಬ್ರು ಇಬ್ರು ಸಿಗ್ತಾರ. ನೋಡ್ಬೋದು ನೀವು. ಎಲ್ಲಾ ಟೆಂಟ್ಗಳಲ್ಲಿ ಪ್ರವಚನ ನಡೆದಿರ್ತದೆ. ಕಾಮನ್ ಆಗಿ ಎಲ್ಲ ಕಡೆ ಒಂದು 100-150 ಜನ ಕೂತಿರ್ತಾರ. ಒಂದೊಂದು ದೊಡ್ಡದಲ್ಲಿ ಜಾಸ್ತಿ ಜನ ಕೂತಿರ್ತಾರ. ಎಲ್ಲ ಕಡೆ ಪ್ರವಚನ ಅಂತೂ ಕಾಮನ್. ಎಲ್ಲ ಕಡೆ ಆರಾಮಾಗಿ ರೆಸ್ಟ್ ಮಾಡಿ ಪ್ರವಚನ ಕೇಳ್ಕೊಂಡು ಹೋಗ್ಬೋದು. ಇಲ್ಲಿ ಮತ್ತು ಇವರು ಮಣ್ಣು ತೊಗೊಳತ್ತಾರೆ. ಯಾಕಂದ್ರೆ ಇಲ್ಲಿ ಸಾಧು ಸಂತರು ನಡ್ಕೊಂಡು ಹೋಗಿರ್ತಾರಲ್ಲ, ಹಿಂಗಾಗಿ ಅದು ಮಣ್ಣು ತೊಗೊಳತ್ತಾರೆ. ಇದು ನಿಮ್ಗೆ ತ್ರಿವೇಣಿ ಸಂಗಮ. ಇಲ್ಲೇ ಬೋಟಿಂದ ನಿಮ್ಗೆ ಸ್ಥಾನಕ್ಕೆ ಅಲ್ಲಿ ತ್ರಿವೇಣಿ ಸಂಗಮ ಕರ್ಕೊಂಡು ಹೋಗ್ತಾರೆ, ಮತ್ತೆ ತಂದು ಬಿಡ್ತಾರೆ. ಇಲ್ಲಿ ಮುಂಜಾನೆ ಜಲ್ದಿನೇ ಸ್ಟಾರ್ಟ್ ಆಗ್ತದ. ಒಂದೊಂದ್ಸಲ ಫಾಗ್ ಇತ್ತು ಅಂದ್ರೆ ಸ್ಟಾರ್ಟ್ ಮಾಡಲ್ಲ. ಫಾಗ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ 8:30-9 ಗಂಟೆ, ಒಂದೊಂದ್ಸಲ 8 ಗಂಟೆವರೆಗೂ 7:30ವರೆಗೂ ಫಾಗ್ ಇದ್ದೇ ಇರ್ತದೆ, ಒಂದೊಂದ್ಸಲ ಇರೋದಿಲ್ಲ. ಹೀಗಾಗಿ ಫಾಗ್ ಇತ್ತು ಅಂದ್ರೆ ಸ್ಟಾರ್ಟ್ ಮಾಡಲ್ಲ, ಬೇಗ ಲೇಟಾಗಿ ಸ್ಟಾರ್ಟ್ ಮಾಡ್ತಾರೆ. ಹೀಗಾಗಿ ಒಂದು ಸ್ವಲ್ಪ ಲೇಟಾಗಿ ಹೋಗೋದು ಬೆಟ್ರೆ. ಆದ್ರೂ ರಶ್ ಇರ್ತದೆ, ಬಟ್ ಯಾರಿಗೂ ಏನೂ ತೊಂದರೆ ಆಗಲ್ಲ. ಅಂದ್ರೆ ಏನಿಲ್ಲ ಅಂದ್ರೆ ಒಂದು 50,000-60 ಸಾವಿರವರೆಗೂ ಬೋಟ್ ಅದಾವ ಅಂತ ಹೇಳಿದ್ರು, ಯಾರಿಗೂ ತೊಂದರೆ ಆಗಲ್ಲ. ಇನ್ನು ಕೆಲವೊಬ್ರು ಗಲೀಜದ ಹೊಲಸದ ಅಂತ ಹೇಳ್ತಾರೆ. ಗಲೀಜ್ ಮಾಡೋದು ನಮ್ಮ ಜನರೇ, ನಮ್ಮಂಥವ್ರು ಎಲ್ಲರೂ. ಆದ್ರೆ ಎಷ್ಟೇ ಗಲೀಜ್ ಆದ್ರೂ ಸಹಿತ ಕ್ಲೀನ್ ಮಾಡ್ತಾರೆ ಜಲ್ದಿ. ಈಗ ಎಷ್ಟೋ ಲಕ್ಷಾಂತರ ಜನ ಬರ್ತಾರೆ ಅಂದ್ರೆ ಒಂದು ಸ್ವಲ್ಪ ಗಲೀಜ್ ನಿಮ್ಗೆ ಕಾಮನ್ ಅದು ಆಗುದೆ, ಅದು ಎಲ್ಲಾದರೂ ಆಗುದೆ. ಬಟ್ ಆದರೂ ತುಂಬ ಸಿಸ್ಟಮಿಗೆ ಮೇಂಟೈನ್ ಮಾಡ್ತಾರೆ, ಎಲ್ಲ ಕ್ಲೀನ್ ಮಾಡ್ತಾರೆ. ಸ್ವಲ್ಪ ಸಣ್ಣ ಪುಟ್ಟ ಗಲೀಜ್ ಕಾಣಿಸ್ತದೆ, ಅಷ್ಟೇನು ತೊಂದರೆ ಇಲ್ಲ. ಆದರೆ ಅದರಿಂದ ಯಾರಿಗೂ ಪ್ರಾಬ್ಲಮ್ ಇಲ್ಲ, ಜನನೇ ಗಲೀಜ್ ಮಾಡೋದು. ಮತ್ತು ಇಲ್ಲಿ ಬೋಟಿಂಗು ಮತ್ತೊಂದು ಸ್ವಲ್ಪ ಬಾರ್ಗೇನಿಂಗ್ ಮಾಡ್ಬೇಕು, ಕಂಪಲ್ಸರಿ ನೀವು ಬಾರ್ಗೇನಿಂಗ್ ಮಾಡಲೇಬೇಕು. ಯಾಕಂದ್ರೆ ಒಮ್ಮೆ 1000 ಹೇಳ್ಬಿಡ್ತಾರೆ, ಒಮ್ಮೆ 500 ಹೇಳ್ತಾರೆ. ಹಿಂಗಾಗಿ ಕಂಪಲ್ಸರಿ ಬಾರ್ಗೇನಿಂಗ್ ಮಾಡಬೇಕು. ನನಗೂ 500 ಹೇಳಿದ್ರು, ನಾ 300 ರೂಪಾಯಿ ಕೊಟ್ಟು ಬೋಟ್ ಏರ್ದೆ. ನನ್ನ ಜೋಡಿ ಒಂದು ಪಂಜಾಬಿ ಒಂದು 5 ಜನ ಇದ್ರು. ಎಲ್ಲರೂ ಅವ್ರೆಷ್ಟು ಕೊಟ್ಟರು ಗೊತ್ತಿಲ್ಲ, ಯಾಕಂದ್ರೆ ಯಾರಿಗೂ ಹೇಳಲ್ಲ. ನಾವು 300 ರೂಪಾಯಿ ಕೊಟ್ಟು ಬೋಟಿಂಗ್ ಹೋದೆ. ಆರಾಮಾಗಿ ಕರ್ಕೊಂಡು ಹೋದ್ರು. 1 ಅವರ್ ಅಲ್ಲಿ ಸ್ನಾನ ಮಾಡಿದ್ವಿ, ಸರಿಯಾಗಿ ಕರ್ಕೊಂಡೋಗಿ ತಂದು ಬಿಡ್ತಾರೆ. ಬರೀ ಸ್ನಾನ ಮಾಡ್ಕೊಂಡು ಬರೋಣ. ಬೋಟ್ನ ಹೋಗೋರು ಕಂಪಲ್ಸರಿ ಸೆಂಟ್ರ್ ಕೂತ್ಕೊಳ್ರಿ, ಸೈಡಿಗೆ ಕೈ ಹಿಡಿಬೇಡ್ರಿ. ಸೈಡಿಗೆ ಕೈ ಹಿಡಿದ್ರೆ ಅಂದ್ರೆ ಒಂದಕ್ಕೊಂದು ಬೋಟ್ ಟಚ್ ಆಗ್ತವ. ಅಕಸ್ಮಾತ್ ಏನಾರ ಸೈಡ್ ಬೋಟ್ ಬಂದು ಇದಕ್ಕೆ ಟಚ್ ಆಯ್ತು ಅಂದ್ರೆ ಆಯ್ತು, ನಿಮ್ಮ ಬಳ್ಳಿಗಳು ಕಟ್ ಆಗ್ತಾವ. ಹಿಂಗಾಗಿ ಸೈಡಿಗೆ ಒಟ್ಟ ಕೈ ಹಿಡಿಯಕ್ಕೆ ಹೋಗ್ಬೇಡ್ರಿ, ಭಾಳ ಡೇಂಜರ್ ಅದು. ಹಿಂಗಾಗಿ ಯಾಕಂದ್ರೆ ಭಾಳ ರಶ್ ಇರ್ತದೆ ಬೋಟಲ್ಲಿ, ಫುಲ್ ಒಂದಕ್ಕೊಂದು ಟಚ್ ಆಗಿ ಹೋಗ್ತಿರ್ತಾವ. ಹಿಂಗಾಗಿ ಅಲ್ಲಿ ಸೇಫ್ಟಿಯಾಗಿ ಒಂದು ಸ್ವಲ್ಪ ಸೆಂಟ್ರಾಗಿ ಕೂತ್ಕೊಂಡ್ರೆ ಭಾಳ ಬೆಟ್ರ್. ಯಾಕಂದ್ರೆ ಯಾವಾಗ ಬೋಟ್ ಬರ್ತದೆ ಗೊತ್ತಾಗಲ್ಲ. ಅಲ್ಲಿ ಒಂದು ಸ್ವಲ್ಪ ದಿವಸ ಸ್ವಲ್ಪ ಒಳಗೆ ಹೋಗೋರು ಅಷ್ಟೇ, ಜಾಸ್ತಿ ನೀರಿಲ್ಲ. ಎಲ್ಲಿ ಡೀಪ್ ಇರ್ತದೆ ಅಲ್ಲಿ ಹೋಗಲ್ಲ ಇವರು. ಡೀಪ್ ಇಲ್ಲದೆ ಇರೋಕರೆ ಹಿಂಗೆ ತಳ್ಕೊಂಡು ಹೋಗ್ತಾರೆ. ಆಮೇಲೆ ಮ್ಯಾಲೆ ಬೋಟ್ ಹತ್ಬಿಟ್ಟು ಆಮೇಲೆ ಇದು ಮಾಡ್ತಾರೆ. ವಿಡಿಯೋ ಗಾಡಿಯೋ
đồng ngọc kéo vậy đi chứ mà. ಬಾಬು ಇಲ್ಲಿ ನೋಡ್ರಿ ಈ ತರ ನೀವು ಸೈಡಿಗೆ ಕೈ ಹಿಡಿದಿದ್ರೆ ಅಂದ್ರೆ ಬಳ್ಳೆ ಕಟ್ ಆದಬಿಡ್ತಾವ. ತುಂಬಾ ರಿಸ್ಕ್ ಇದು, ಭಾರಿ ಡೇಂಜರ್. ಅದಕ್ಕೋಸ್ಕರ ಅವ್ರು ಮೊದ್ಲೇ ಹೇಳ್ತಾರ ಕಂಪಲ್ಸರಿ ಅದು ಜಾಕೆಟ್ ಹಾಕೊಳ್ಳೇಬೇಕು. ಇಲ್ಲ ಅಂದ್ರೆ ನಮಗೇನು ಪ್ರಾಬ್ಲಮ್ ಪೊಲೀಸರು, ಬಟ್ ಅವ್ರಿಗೆ ಪ್ರಾಬ್ಲಮ್ ಮಾಡ್ತಾರೆ, ಅವ್ರಿಗೆ ಬೈತಾರ. ಹಿಂಗಾಗಿ ನಾವು ಭಕ್ತರಿಗೆ ಏನು ಬೈಯಲ್ಲ, ಜನರಿಗೆ ಯಾರಿಗೂ ಬೈಯಲ್ಲ, ಅವ್ರಿಗೆ ಬೈತಾರ. ಹಿಂಗಾಗಿ ಕಂಪಲ್ಸರಿ ಅವ್ರು ಜಾಕೆಟ್ ಹಾಕೊಳ್ಳೇಬೇಕು. सचिन तड़वा का कोई देगा नहीं ना देख लिए आदमी काबू कर रहे हैं पानी भी है अरे दोस्त ओ भाई अरे ओ दोस्त नहीं इधर आ रहे तो कहाँ मिलने को बोलूँ, कहाँ बोलूँ ಇಲ್ಲ ನೋಡಿ ಸಂಗಮ ಮತ್ತೆ ತ್ರಿವೇಣಿ ಸಂಗಮ ಇದೆ. ಬೆಸ್ಟ್ ಎಕ್ಸ್ಪೀರಿಯನ್ಸ್ ರೀ. ಆರಾಮ್ ನಿಮ್ದು ಸ್ನಾನ ಆಗೋ ಗಂಟ ವೇಟ್ ಮಾಡ್ತಾರೆ. ಅವ್ರು ಅರ್ಜೆಂಟ್ ಮಾಡಲ್ಲ, ಆರಾಮ್ ಸ್ನಾನ ಮುಗಿಸ್ಕೊಂಡು ಆರಾಮ್ ಬರ್ಬೋದು, ಏನು ತೊಂದರೆ ಇಲ್ಲ.
ಓಕೆ ಸ್ನೇಹಿತರೆ, ನಮ್ದು ಇವತ್ತು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಆಯಿತು. ಇವತ್ತು 2ನೇ ದಿನ ಕಂಪ್ಲೀಟ್ ಆಯಿತು. ಇನ್ನು ನೆಕ್ಸ್ಟ್ ಡೇಸು ನಾಗಾ ಸಾಧುಬಾಬಾ ದರ್ಶನ ಮಾಡೋಣ. ಇವತ್ತು ಹೋಗಿ ಮತ್ತೆ ಟೆಂಟಲ್ಲಿ ಆರಾಮಾಗಿ ಇವತ್ತೊಂದು ದಿವಸ ರೆಸ್ಟ್ ಮಾಡೋಣ. ಮತ್ತು ನಾಳೆ ಮತ್ತು ನಾಗಾ ಸಾಧುಬಾಬಾಗಳ ದರ್ಶನ ಮಾಡೋಣ. ಬನ್ನಿ ಸ್ನೇಹಿತರೆ, ಆರಾಮಾಗಿ ಮಲ್ಕೊಳ್ಳೋಣ. ಇಲ್ಲಿ ತುಂಬ ಸುಸ್ತಾಗಿಬಿಡ್ತು, ಯಾಕಂದರೆ ಅಲ್ಲಿಂದ 3-4 ಕಿಲೋಮೀಟ್ರ್ ನಡ್ಕೊಂಡು ಬಂದೆ. ತುಂಬ ಸುಸ್ತಾಗಿಬಿಡ್ತು. ಅದಕ್ಕೋಸ್ಕರ ಆರಾಮಾಗಿ ಹೋಗಿ ರೆಸ್ಟ್ ಮಾಡಿ ಮತ್ತು ನಾಳೆ ನಾಗಾ ಸಾಧುಬಾಬಾಗಳ ದರ್ಶನ ಮಾಡೋಣ. ಮತ್ತು ಇಲ್ಲಿ ಸರ್ಕಸ್ಸು, ನಾವು ಚಿಕ್ಕ ವಯಸ್ಸಲ್ಲಿ ಸರ್ಕಸ್ ನೋಡ್ತಿದ್ದೆ, ಅವರೆಲ್ಲ ಬಂದಿದ್ದರು. ತುಂಬಾ ಕಷ್ಟಪಡ್ತಾರೆ. ಓಕೆ, ಬನ್ನಿ ಹೋಗೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಸ್ನೇಹಿತರೆ, ಬಾಯ್.